ನಾನು 1894ರಲ್ಲಿ ಈ ಅಸ್ಪೃಶ್ಯತೆ ಯಾವ ಥರ ಇತ್ತು ಅಂತ ಹೇಳ್ತೀನಿ. ಕೊಲ್ಲಾಪುರದಲ್ಲಿ ಛತ್ರಪತಿ ಸಾಹು ಮಹಾರಾಜರು ಕೊಲ್ಲಾಪುರದ ರಾಜರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು 1894ರಲ್ಲಿ. ಬೆಳಗ್ಗೆ ಸಂಪುಟದ ಸಭೆ ಮಾಡಿ ಅರಮನೆಯ ಅಧಿಕಾರಿಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೆಲಸದಲ್ಲಿದ್ದಾರೆ ಅಂತ ಪರಿಶೀಲನೆ ಮಾಡಿದಾಗ ಅರಮನೆಯಲ್ಲಿ ಒಬ್ಬ ಶೂದ್ರ ಜಾತಿಯವನು ಇರಲಿಲ್ಲ. 99.9% ಎಲ್ಲರೂ ಬ್ರಾಹ್ಮಣ ಸಮಾಜಕ್ಕೆ ಸೇರಿದವರೇ ಇದ್ದರು. ಹಂಗಾಗಿ ರಾಜರು ಬ್ರಿಟಿಷರ ಸಾಮಂತರಾಜರವರು. ಆ ಬಾಂಬೆ ಗವರ್ನರ್ ಜನರಲ್ ಮಗಳು ಕ್ಲಾರಾ ಅನ್ನೋರು ಒಬ್ಬರಿದ್ದರು. ಅವ್ರನ್ನ ಕರೆದು ಈ ಥರ ಆಗಿದೆ ನನ್ನ ರಾಜ್ಯದಲ್ಲಿ, ಏನು ಮಾಡಬೇಕು? ಕೇವಲ ಒಂದು ಸಮಾಜದವರು ಮಾತ್ರ ಅಧಿಕಾರವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಈವನ್ ಮಹಾರಾಜನಾದ ನನ್ನ ಜಾತಿಗೆ ಸೇರಿ ಕುರ್ಮಿ ಜಾತಿಗೆ ಸೇರಿದು ಅವರು ಕೂಡ ಯಾರು ಅಧಿಕಾರದಲ್ಲಿಲ್ಲ ಅಂತ ಹೇಳಿದ್ಮೇಲೆ ಯು ಇಂಟ್ರೊಡ್ಯೂಸ್ ರಿಸರ್ವೇಷನ್ ಅಂತೇಳಿ ಅವರಿಗೆ ಸಲಹೆ ಕೊಟ್ಟರು. ಇಂಗ್ಲೆಂಡ್ಗೆ ಒಂದು ಚರ್ಚೆಗೆ ಹೋಗಿದ್ದಾಗ ಅವರು ಇಂಗ್ಲೆಂಡಿಂದ ಒಂದು ರಾಜಾಜ್ಞೆಯನ್ನು ಹೊರಡಿಸಿ 1902 ಇಸ್ವಿ ಜುಲೈ 26ನೇ ತಾರೀಕು ಅವರು ಹುಟ್ಟಿದ ಹಬ್ಬ. ಆವತ್ತು ಇಂಗ್ಲೆಂಡಿಂದ ರಾಜಾಜ್ಞೆಯನ್ನು ಹೊರಡಿಸಿದ್ರು. 50% ಮೀಸಲಾತಿಯನ್ನು ಕೊಡೋದಕ್ಕೆ ಜಾರಿ ಮಾಡಿದ್ರು. ಅವರು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡೋ ಸಲುವಾಗಿ ಅಲ್ಲಿ ಅರಮನೆ ಮುಂದ್ಗಡೆ ಒಬ್ಬ ಗಂಗಾರಾಮ್ ಕಾಂಬ್ಳೆ ಅನ್ನೋ ಒಬ್ಬ ಮಹರ್ ಜಾತಿಯನ್ನು ಕರೆದು ಆ ಕಾಲದಲ್ಲಿ 10,000 ರೂಪಾಯಿ ಕೊಟ್ಟು ಒಂದು ಹೋಟೆಲನ್ನು ಪ್ರಾರಂಭ ಮಾಡಿಸಿದ್ರು. ಆ ಹೋಟೆಲ್ ಉದ್ಘಾಟನೆಗೆ ಅರಮನೆಗೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಭಾಗವಹಿಸಬೇಕು, ಕಡ್ಡಾಯ ಅಂತೇಳಿ ಸುತ್ತೋಲೆ ಹೊರಡಿಸಿದ್ರು. ಎಲ್ಲರೂ ಭಾಗವಹಿಸಿದ್ರು. ಮಹಾರಾಜರು ಗಂಗಾರಾಮ್ ಕಾಂಬ್ಳೆಗೆ ಮೊದಲೇ ಹೇಳಿಟ್ಟಿದ್ರು, ಎಷ್ಟು ಜನ ಅಧಿಕಾರಿಗಳು ಬರ್ತಾರೋ ಅಷ್ಟು ಜನಕ್ಕೂ ತಿಂಡಿ ರೆಡಿ ಮಾಡಿರು ಅಂತ ಹೇಳಿದ್ರು. ಮಹಾರಾಜರು ಟೇಪ್ ಕಟ್ ಮಾಡಿದ್ಮೇಲೆ ಈಗ ಎಲ್ರಿಗೂ ಗಂಗಾರಾಮ್ ಕಾಂಬ್ಳೆ ಅವರೇ ಮೈಕ್ ತಗೊಂಡ್ರು. ಮಹಾರಾಜರು ಗಂಗಾರಾಮ್ ಕಾಂಬ್ಳೆ ಬಂದಿರೋರಿಗೆಲ್ರಿಗೂ ನೀನು ಮಾಡಿರೋ ಅಡುಗೆಯನ್ನು ಬಡಿಸು ಅಂತ ಹೇಳಿದ್ರು. ಆಗ ಎಲ್ಲ ಅಧಿಕಾರಿಗಳು ಎದ್ದು ನಿಂತರು. ಸ್ವಾಮಿಗಳೇ, ನಾವೆಲ್ಲ ಅಸ್ಪೃಶ್ಯ ಮಾಡಿರೋದು ಯಾರು ತಿನ್ನಲ್ಲ, ನಾವು ಮೊದಲಿಂದ ಪದ್ಧತಿ ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಮಹಾರಾಜರು ಹೇಳಿದ್ರು, ಇವತ್ತು ಯಾರ್ಯಾರು ಗಂಗಾರಾಮ್ ಕಾಂಬ್ಳೆ ಬಡಿಸುವಂಥ ಊಟ ತಿನ್ನಲ್ವೋ ಅವರಿಗೆ ನಾಳೆಯಿಂದ ಅರಮನೆಯಲ್ಲಿ ಕೆಲಸ ಇರಲ್ಲ, ಡಿಸ್ಮಿಸ್ ಆಗ್ತೀರಾ ಅಂತ ಹೇಳಿದ್ರು. ನೋಡಿ, 1966ನೇ ಇಸ್ವಿಯಲ್ಲಿ ಯಾವ ರೀತಿ ಅಸ್ಪೃಶ್ಯತೆ ಆಚರಣೆಯನ್ನು ಮಾಡೋದಕ್ಕೆ ಅವರು ತಂತ್ರಗಾರಿಕೆ ಮಾಡಿದ್ರು. ಕೆಲಸ ಕಳ್ಕೊಳ್ಳೋದಕ್ಕೆ ಯಾರೂ ತಯಾರಿರಲಿಲ್ಲ, ಎಲ್ಲರೂ ತಿಂದರು. ಈ ಮೀಸಲಾತಿಯ ಜನಕ ಯಾರು ಅಂದರೆ ಛತ್ರಪತಿ ಸಾಹು ಮಹಾರಾಜ್, ಅಂಬೇಡ್ಕರ್ ಸಾಹೇಬರಲ್ಲ. ಸಂವಿಧಾನದಲ್ಲಿ ಎಲ್ಲ ಇದೆ, ಸಮಾನತೆ ಇದೆ, ಎಲ್ಲ ಇದೆ. ಆದರೆ ಅಸ್ಪೃಶ್ಯತೆ ಆಚರಣೆ ಇನ್ನೂ ನಿಂತಿಲ್ಲ, ಸತತವಾಗಿ ನಗರಗಳಲ್ಲಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ಇದು ಯಾವುದೇ ಕಾರಣಕ್ಕೆ ನಿಲ್ಲಬಾರ್ದು. ಸತತವಾಗಿ ಶಿವಮೊಗ್ಗ ಜಿಲ್ಲೆಯ ಎಷ್ಟು ತಾಲೂಕುಗಳಿದ್ದಾವೆ, ಒಂದೊಂದು ತಾಲೂಕಲ್ಲಿ ಎಷ್ಟು ಹೋಬಳಿಗಳಿದ್ದಾವೆ, ಒಂದೊಂದು ಹೋಬಳಿಗೆ ಎಷ್ಟು ಪಂಚಾಯತಿಗಳಿದ್ದಾವೆ, ಎಷ್ಟು ಹಳ್ಳಿಗಳಿದೆ, ಒಂದು 3,000-4,000 ಹಳ್ಳಿಗಳಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಜಿಲ್ಲೆಯಲ್ಲಿ. ಅಷ್ಟು ಹಳ್ಳಿಗಳಿಗೆ ಇದು 10 ವರ್ಷ ಆಗಲಿ, 15 ವರ್ಷ ಆಗಲಿ, 50 ವರ್ಷ ಆಗಲಿ ಸತತವಾಗಿ ಈ ಕಾರ್ಯಕ್ರಮ ನೀರೆರೆದಂಗೆ ಹರ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ಈ ಜಿಲ್ಲೆಯನ್ನು ಅಸ್ಪೃಶ್ಯ ಮುಕ್ತ ಜಿಲ್ಲೆ ಅಂತ ಆಗೋವರೆಗೂ ಇಲ್ಲಿ ಸೇರಿರ್ತಕ್ಕಂಥ ನೀವೆಲ್ಲರೂ ಕೂಡ ಕಂಕಣಬದ್ಧರಾಗಿ, ಯಾರೋ ಶಿವಪ್ಪ ಲೀಡ್ರಲ್ಲ, ಯಾರೋ ಬಿ ಗೋಪಾಲ್ ಲೀಡ್ರಲ್ಲ, ಅಥವಾ ನಿಖಿಲ್ ಅವರು ಲೀಡ್ರಲ್ಲ, ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕಂತ ಮನಸ್ಸನ್ನು ಮಾಡಬೇಕು. ಈಗಾಗಲೇ ಪ್ರತಿಜ್ಞೆ ತಗೊಂಡಿದ್ರಿ, ಹೌದಲ್ವಾ? ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಂತೇಳಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತಾನೆ. ಜೈ ಹಿಂದ್.